ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕಾದ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಭಾರತದ ಮೇಲೆ ಕೂಡ ಒಂದಷ್ಟು ಪರಿಣಾಮಗಳು ಶುರುವಾಗ್ತಾ ಇವೆ. ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮ ವಲಸೆಗಳಿಗೆ ಕಡಿವಾಣ ಹಾಕೋ ಮಾತಾಡಿದ್ದ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಕೂಡಲೇ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಮೆಕ್ಸಿಕೋ ಗಡಿಗೆ ಸೇನೆಯನ್ನ ರವಾನೆ ಮಾಡಿದ್ದಾರೆ. ಅಲ್ಲಿ ಎಮರ್ಜೆನ್ಸಿ ಘೋಷಿಸಲಾಗಿದೆ. ಹಾಗೆ ಅಮೆರಿಕಾದಲ್ಲಿನ ಸುಮಾರು 18,000 ಭಾರತೀಯರನ್ನು ಕೂಡ ಅಮೆರಿಕ ಗಡಿಪಾರು ಮಾಡ್ತಾ ಇದೆ. ಅವರನ್ನ ಅಮೆರಿಕ ಅಕ್ರಮ ವಲಸಿಗರು ಅಂತ ಹೇಳ್ತಾ ಇದೆ ಮತ್ತು ಭಾರತ ಆ 18,000 ಮಂದಿಯನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ, ಕಳುಹಿಸಿ ಕೊಡಿ ಅಂತ ಅಮೆರಿಕಾಗೂ ತಿಳಿಸಿದೆ. ಹಾಗಾದ್ರೆ ಅಮೆರಿಕ ಭಾರತೀಯರ ಮೇಲೆ ಕೂಡ ಪ್ರಹಾರವನ್ನು ಶುರು ಮಾಡ್ತಾ ಈ 18,000 ಮಂದಿ ಯಾರು, ಅವರನ್ನ ವಾಪಸ್ಸು ಕಳುಹಿಸಿಕೊಡಿ ಅಂತ ಭಾರತ ಯಾಕೆ ಹೇಳ್ತಾ ಇದೆ? ಇದರ ಹಿಂದಿನ ಯೋಜನೆ ಏನು? ಅಮೆರಿಕಾನ ತೃಪ್ತಿಪಡಿಸೋದಕ್ಕೆ ಭಾರತ ಮುಂದಾಗ್ತಾ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕಾದಲ್ಲಿ ಟ್ರಂಪ್ ಪರ್ವ ಶುರುವಾಗಿದೆ. ಅದರ ಪರಿಣಾಮಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇವೆ. ಅಮೆರಿಕಾನ ಸಂಪೂರ್ಣವಾಗಿ ಬಿಳಿಯರ ಅಮೆರಿಕ ಮಾಡೋ ಪ್ರಯತ್ನವನ್ನು ಟ್ರಂಪ್ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಮತ್ತು ಅಮೆರಿಕ ಫಸ್ಟ್ ಅನ್ನೋ ಘೋಷಣೆ ಇದೆಯಲ್ಲ, ಅದು ಅಮೆರಿಕಾಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ತುಟ್ಟಿ ಬೀಳೋ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇವತ್ತಿನ ಅಮೆರಿಕ ನಾವೇನು ನೋಡ್ತಾ ಇದ್ದೀವಿ, ಅದು ಅಲ್ಲಿನ ಮೂಲ ನಿವಾಸಿಗಳಿಂದ ಮಾತ್ರ ನಿರ್ಮಾಣ ಆಗಿರೋ ದೇಶ ಅಲ್ಲ. ಪಾಪ ಅಲ್ಲಿನ ಮೂಲ ನಿವಾಸಿಗಳಾಗಿದ್ದ ನೇಟಿವ್ ಅಮೆರಿಕನ್ಸ್ ದಮನದ ನಂತರ ಯುರೋಪಿಯನ್ ಶಕ್ತಿಗಳು ಅಮೆರಿಕಾನ ಆಳೋದಕ್ಕೆ ಶುರು ಮಾಡಿದ್ವು. ಅದಾದ ನಂತರ ಜಗತ್ತಿನ ನಾನಾ ಭಾಗಗಳಿಂದ ಬಂದ ವಲಸಿಗರೇ ಅಮೆರಿಕಾನ ಕಟ್ಟಿ ಬೆಳೆಸಿದ್ರು. ಇವತ್ತಿಗೂ ಅಲ್ಲಿನ ಅತಿ ದೊಡ್ಡ ವ್ಯಾಪಾರ ವಹಿವಾಟುಗಳನ್ನ ನಿರ್ವಹಿಸ್ತಾ ಇರೋರು, ಅಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳನ್ನ ಮುನ್ನಡೆಸ್ತಾ ಇರೋದು ಎಲ್ಲ ಕೂಡ ಜಗತ್ತಿನ ನಾನಾ ಭಾಗಗಳಿಂದ ಅಲ್ಲಿಗೆ ಹೋದ ಬುದ್ಧಿವಂತ ಜನಾಂಗ. ಸೊ ಅಮೆರಿಕಾಗೆ ವಲಸೆಗಳನ್ನ ನಿಯಂತ್ರಿಸಿ ಬಿಡ್ತೀವಿ ಅಂದ್ಕೊಂಡ್ರೆ ಅದು ಜಗತ್ತಿನ ಬುದ್ಧಿವಂತಿಕೆಯಿಂದ ಅಮೆರಿಕಾನ ದೂರ ಇಡೋ ಪ್ರಯತ್ನ ಆಗುತ್ತೆ. ಹೀಗಾಗಿ ಟ್ರಂಪ್ ಕೂಡ ತೀರ ವಲಸೆಗಳನ್ನೇ ನಿಯಂತ್ರಿಸೋದಕ್ಕೆ ಹೋಗೋದಿಲ್ಲ. ಅದು ಅವರ ಅಜೆಂಡಾ ಕೂಡ ಅಲ್ಲ. ಆದರೆ ಅಮೆರಿಕಾಗಾಗ್ತಾ ಇರೋ ಅಕ್ರಮ ವಲಸೆಗಳನ್ನು ನಿಯಂತ್ರಿಸ್ತಾ ಇದ್ದೀವಿ ಅನ್ನೋದು ಅಮೆರಿಕ ಅಧ್ಯಕ್ಷರ ಮೊದಲ ಅವಧಿಯ ಘೋಷಣೆ ಕೂಡ ಆಗಿತ್ತು. ಅದಕ್ಕಾಗಿಯೇ ಅವರು ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ಕಟ್ಟೋದಕ್ಕೆ ಹೋಗಿದ್ರು. ಈಗ ಕೂಡ ಅಧಿಕಾರ ವಹಿಸಿಕೊಂಡು ಬೆನ್ನಲ್ಲೇ ಟ್ರಂಪ್ ಅಕ್ರಮ ವಲಸೆಗಳನ್ನು ನಿಯಂತ್ರಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ಆ ಕೆಲಸ ಕೂಡ ಶುರುವಾಗಿದೆ. ಅದರ ಭಾಗವಾಗಿ ಭಾರತಕ್ಕೆ ಕೂಡ ಸ್ವಲ್ಪ ಬಿಸಿ ತಗಲ್ತಾ ಇದೆ. ಗೆಳೆಯರೆ, ಅಮೆರಿಕಾಗೆ ನಾನಾ ದೇಶಗಳಿಂದ ವಲಸೆ ಬಂದ ಸುಮಾರು 4.5 ಕೋಟಿ ಜನ ಇದ್ದಾರೆ. ಅದರಲ್ಲಿ ಉದ್ಯೋಗಗಳಿಗಾಗಿ ಅಮೆರಿಕಾಗೆ ಹೋದವರು, ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋದವರು, ವೀಸಾ ಪಡ್ಕೊಂಡು ಹೋದವರು, ನಾನಾ ಕಾರಣಗಳಿಂದ ಅಮೆರಿಕಾಗೆ ಹೋದ ವಿವಿಧ ದೇಶಗಳ ಜನ ಅಲ್ಲಿದ್ದಾರೆ. ಇನ್ನು ಹೀಗೆ ಬರೋರಿದಾರಲ್ಲ, ಅವರಲ್ಲಿ ಕೂಡ ಮೆಕ್ಸಿಕೋದ ಜನ ಹೆಚ್ಚಿದ್ದಾರೆ. ಅವರ ಸಂಖ್ಯೆ 1.07 ಕೋಟಿ. ಹಾಗೆ 2ನೇ ಸ್ಥಾನದಲ್ಲಿ ಭಾರತೀಯರಿದ್ದಾರೆ. ಅವರ ಸಂಖ್ಯೆ 28 ಲಕ್ಷ. 3ನೇ ಸ್ಥಾನದಲ್ಲಿ ಚೈನಾದ ಜನ ಇದ್ದಾರೆ. ಅವರು 22 ಲಕ್ಷ ಜನ ಇದ್ದಾರೆ. ಇವರೆಲ್ಲ ಅಮೆರಿಕಾಗೆ ನಾನಾ ಕಾರಣಗಳಿಂದ ವಲಸೆ ಬಂದ ಜನ. ಆದರೆ ಇದರಲ್ಲೇ ಯಾವ ದಾಖಲೆಗಳು ಇಲ್ಲದೆ ಅಕ್ರಮವಾಗಿ ಅಮೆರಿಕ ಸೇರಿದವರು ಅಂತ ನಾವು ನೋಡೋದಾದ್ರೆ ಅವರ ಸಂಖ್ಯೆ ಸುಮಾರು 1.4 ಕೋಟಿಯಷ್ಟಾಗತ್ತೆ. ಅದರಲ್ಲಿ ಕೂಡ ಮೆಕ್ಸಿಕನ್ನರೇ ಹೆಚ್ಚಿದ್ದಾರೆ. ಅವರ ಸಂಖ್ಯೆ 41 ಲಕ್ಷ. 2ನೇ ಸ್ಥಾನದಲ್ಲಿ ಎಲ್ ಸಲ್ವಡಾರ್ ಇದೆ. ಅವರು 8 ಲಕ್ಷ ಇದ್ರೆ ಭಾರತೀಯರ ಸಂಖ್ಯೆ 7.25 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಈ ಅಕ್ರಮ ವಲಸೆಗಳಿಗೆ ಅಮೆರಿಕಾದಲ್ಲಿ 2 ಮಾರ್ಗಗಳಿವೆ. ಒಂದು ಮೆಕ್ಸಿಕೋದ ಗಡಿ ಆದರೆ 2ನೇದು ಕೆನಡಾದ ಗಡಿ. ಅದರಲ್ಲೂ ಮೆಕ್ಸಿಕೋ ಗಡಿಯಿಂದ ಅಮೆರಿಕ ಪ್ರವೇಶ ಮಾಡೋರ ಸಂಖ್ಯೆ ಹೆಚ್ಚು. ಇಲ್ಲಿ ಏನಾಗುತ್ತೆ ಅಂದ್ರೆ ಅಮೆರಿಕಾಗೆ ಹೋಗಬೇಕು ಅಂದ್ರೆ ವೀಸಾಗಳು ಸಿಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಡಾಂಕಿ ರೂಟ್ ಅನ್ನ ಹಿಡ್ಕೊಂಡು ಜನ ಅಮೆರಿಕಾದ ಕಡೆಗೆ ಹೊರಟು ಬಿಡ್ತಾರೆ. ಅದ್ರ ಬಗ್ಗೆ ಈ ಹಿಂದೊಂದು ಸಿನಿಮಾ ಕೂಡ ಬಂತು. ಹಾಗೆ ಆ ಅಕ್ರಮ ವಲಸೆಗಳ ಬಗ್ಗೆ ಹಿಂದೆ ನಾವು ಕೂಡ ಒಂದು ವಿಡಿಯೋ ಮಾಡಿದೀವಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನ ನೋಡಬಹುದು. ಗೆಳೆಯರೆ, ಈ ಡಾಂಕಿ ರೂಟ್ ಇದೆಯಲ್ಲ, ಇದು ಹೇಗೆ ಅಂದ್ರೆ ಯಾರೋ ಏಜೆಂಟ್ ಇರ್ತಾನೆ, ಅವನಿಗೊಂದು ಸ್ವಲ್ಪ ಹಣ ಕೊಟ್ರೆ ಅವನು ಯಾವ ದೇಶದಿಂದ ಬೇಕಾದರೂ ಜನರನ್ನ ಅಮೆರಿಕಾಗೆ ತಲುಪಿಸೋದಕ್ಕೆ ಮುಂದಾಗಿಬಿಡ್ತಾನೆ. ಪೂರ್ವ ದೇಶಗಳಿಂದ ಹಾಗೆ ಹೊರಡವರು ಮೊದಲು ಯುರೋಪಿಗೆ ಹೋಗ್ತಾರೆ. ಆನಂತರ ಆ ಏಜೆಂಟ್ ಅವರನ್ನ ದಕ್ಷಿಣ ಅಮೆರಿಕಾದ ಕಡೆಗೆ ಕರೆದೊಯ್ತಾನೆ. ಅಲ್ಲಿಂದ ಈಕ್ವಿಡಾರ್ಗೆ ಹೋಗಿ ಕೊಲಂಬಿಯಾ, ಪನಾಮಾಗಳನ್ನು ದಾಟಿಕೊಂಡು ನಿಕರಾಗುವಾ, ಗ್ವಾಟೆಮಾಲಾಗಳ ಮೂಲಕ ಮೆಕ್ಸಿಕೋನ ಪ್ರವೇಶ ಮಾಡಿ ಅಲ್ಲಿಂದ ಅಮೆರಿಕಾದ ಗಡಿಯನ್ನ ದಾಟಿಸಿ ವಲಸಿಗರನ್ನ ಅಮೆರಿಕಾಗೆ ಬಿಟ್ಟು ಬಿಡ್ತಾರೆ. ಈ ಮಾರ್ಗ ಇದೆಯಲ್ಲ, ಇದು ಕೂಡ ಅತ್ಯಂತ ಕಠಿಣ ಹಾಗೂ ಸಾವಿನ ಹಾದಿ. ಹೀಗೆ ಹೋಗುವಾಗ ಸಾಕಷ್ಟು ಮಂದಿ ಸಾವಿಗೀಡಾಗ್ತಾರೆ. ಯಾರು ಬದುಕುಳಿತಾರೋ ಅವರು ಅಮೆರಿಕಾನ ಸೇರ್ತಾರೆ. ಇವತ್ತು ಭಾರತ ಸೇರಿದಂತೆ ಜಗತ್ತಿನ ನಾನಾ ದೇಶಗಳ ಜನ ಅಮೆರಿಕಾಗೆ ಕಳ್ಳ ಮಾರ್ಗದಲ್ಲಿ ಹೋಗಬೇಕು ಅಂದ್ಕೊಂಡ್ರೆ ಅದಕ್ಕಿರೋ ದಾರಿ ಈ ಮೆಕ್ಸಿಕೋದ ಗಡಿ. ಇದನ್ನು ಹೊರತುಪಡಿಸಿದ್ರೆ ಭಾರತ ಹಾಗೂ ಪಾಕಿಸ್ತಾನದ ಜನ ಕೆನಡಾ ಗಡಿಯ ಮೂಲಕ ಕೂಡ ಅಮೆರಿಕಾನ ಪ್ರವೇಶ ಮಾಡ್ತಾರೆ. ಕಳೆದ ಜನವರಿಯ ಲೆಕ್ಕಾಚಾರದ ಪ್ರಕಾರ ಹಾಗೆ ಅಕ್ರಮವಾಗಿ ಗಡಿ ದಾಟಿ ಬಂದವರ ಸಂಖ್ಯೆ ಸುಮಾರು 43,000 ಜನ ಅಂತ ಹೇಳಲಾಗ್ತಾ ಇದೆ. ಅವರನ್ನ ಅಮೆರಿಕ ಪತ್ತೆ ಮಾಡಿದೆ, ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ಲೆಕ್ಕಾಚಾರ ಹೇಳೋದೇನು ಅಂದ್ರೆ ಪ್ರತಿನಿತ್ಯ ಕನಿಷ್ಠ ಅಂದ್ರೂ 10 ಮಂದಿ ಭಾರತೀಯರು ಅಮೆರಿಕಾದ ಗಡಿಯನ್ನ ಅಕ್ರಮವಾಗಿ ದಾಟ್ತಾ ಇದ್ದಾರೆ. ಈ ಅಕ್ರಮ ವಲಸೆಯ ವಿರುದ್ಧನೇ ಈಗ ಅಮೆರಿಕ ಗದಾ ಪ್ರಹಾರ ಮಾಡೋದಕ್ಕೆ ಹೋಗ್ತಾ ಇರೋದು.
ಇನ್ನು ಈ 18,000 ಜನ ಇದ್ದಾರೆ ನೋಡಿ, ಇವರನ್ನ ಭಾರತಕ್ಕೆ ಕಳುಹಿಸುವ ಬಗ್ಗೆ ಅಮೆರಿಕ ಭಾರತಕ್ಕೆ ಇಂಟಿಮೇಷನ್ ಅನ್ನ ಕಳುಹಿಸಿದ್ದು ಟ್ರಂಪ್ ಅಧಿಕಾರ ಸ್ವೀಕಾರದ ನಂತರ ಅಲ್ಲ, ಬದಲಿಗೆ ಚುನಾವಣೆಯ ಸಮಯದಲ್ಲೇ ಈ ಬಗ್ಗೆ ಭಾರತಕ್ಕೆ ಮಾಹಿತಿಯನ್ನು ಕೊಡಲಾಗಿತ್ತು ಮತ್ತು ಈಗ ಅವರನ್ನ ವಾಪಸ್ಸು ಭಾರತಕ್ಕೆ ಕಳುಹಿಸುವ ನಿರ್ಧಾರವನ್ನ ಅಮೆರಿಕ ಕೈಗೊಂಡಿದೆ ಮತ್ತು ಭಾರತ ಕೂಡ ಅವರನ್ನ ಸ್ವೀಕರಿಸೋದಕ್ಕೆ ಒಪ್ಪಿದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಇಲ್ಲಿ ನೂತನ ಅಧ್ಯಕ್ಷ ಟ್ರಂಪ್ಗೆ ಸಮಾಧಾನ ಮಾಡೋದಕ್ಕೆ, ಟ್ರಂಪ್ ಅವರನ್ನ ತಣ್ಣಗೆ ಮಾಡೋದಕ್ಕೆ ಭಾರತ ತನ್ನ ಅಕ್ರಮ ವಲಸಿಗರನ್ನ ವಾಪಸ್ಸು ತಗೊಳ್ಳೋದಕ್ಕೆ ಒಪ್ಪಿದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಆದರೆ ವಿಷಯ ಏನು ಅಂದರೆ ಈ 18,000 ಮಂದಿಯನ್ನ ವಾಪಸ್ಸು ಕರೆಸ್ಕೊಳ್ಳೋದ್ರ ಹಿಂದೆ ಭಾರತಕ್ಕೂ ಒಂದಷ್ಟು ಲಾಭಗಳಿವೆ. ಗೆಳೆಯರೆ, ಅಮೆರಿಕಾಗೆ H-1B ವೀಸಾದ ಅಡಿಯಲ್ಲಿ ಹೋಗೋ ಭಾರತೀಯರ ಸಂಖ್ಯೆ ತುಂಬಾನೇ ದೊಡ್ಡದು. ಅಮೆರಿಕನ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಸಾಕಷ್ಟು ಟೆಕ್ಕಿಗಳು ಭಾರತೀಯರು. ಈ ವರ್ಗ ಅಮೆರಿಕಾನ ಸೇರೋದು ನಮಗಿಲ್ಲಿ ಬ್ರೈನ್ ಡ್ರೈನ್ ಥರ, ಪ್ರತಿಭಾ ಪಲಾಯನದ ಥರ ಕಾಣಿಸುತ್ತೆ ಅನ್ನೋದು ನಿಜ. ಆದರೆ ಆ ಪ್ರತಿಭೆಗಳು ಮಾಡಬಹುದಾದ ಕೆಲಸಗಳು ಹಾಗೂ ಅವರ ಪ್ರತಿಭೆಗೆ ತಕ್ಕಷ್ಟು ದುಡಿಮೆಯ ಅವಕಾಶ ಭಾರತದಲ್ಲಿ ಕಡಿಮೆ ಇದೆ. ಹೀಗಾಗಿ ಅವರ ಕನಸುಗಳನ್ನ, ಬಾನಗಲಕ್ಕೆ ಹಾರುವ ಅವರ ಶಕ್ತಿಯನ್ನ ಕುಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹೀಗೆ ಅಮೆರಿಕಾಗೆ ಹೋಗ್ತಾರಲ್ಲ, ಅವರು ಭಾರತಕ್ಕಲ್ಲಿಂದ ಹಣ ಕಳುಹಿಸ್ಕೊಡ್ತಾರೆ. ಅಂದ್ರೆ ಇಲ್ಲಿನ ಅವರ ಕುಟುಂಬಗಳಿಗೆ ಹಣ ಕಳುಹಿಸ್ತಾರೆ. ಅದನ್ನ ರೆಮಿಟೆನ್ಸ್ ಅಂತ ಕರಿತೀವಿ. ಈ ಮೂಲಕ ಭಾರತಕ್ಕೆ ವಿದೇಶಿ ವಿನಿಮಯ ಸಂಗ್ರಹ ಸಿಗುತ್ತೆ. ನಿಮಗೆ ಗೊತ್ತಿರಲಿ, ಕಳೆದ ವರ್ಷ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ರೆಮಿಟೆನ್ಸ್ ಅನ್ನ ಗಳಿಸಿದ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಭಾರತ ಪಾತ್ರವಾಗಿದೆ. ಇಲ್ಲಿಗೆ ಹೋದ ವರ್ಷ ಬಂದದ್ದು $125 ಬಿಲಿಯನ್ ರೆಮಿಟೆನ್ಸ್. ಹೀಗೆ ಭಾರತೀಯರು ಅಮೆರಿಕಾಗೆ ಹೋದರೂ ಕೂಡ ಅವರಿಂದ ದೇಶಕ್ಕೆ ಉಪಕಾರನೇ ಆಗುತ್ತೆ. ಇನ್ನು ಅವರಲ್ಲಿ ನೆಲೆ ನಿಂತರೂ ಪೌರತ್ವನೂ ಸಿಗ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಡಯಾಸ್ಪೊರಾ ಹೆಚ್ಚಾಗ್ತಾ ಹೋಗುತ್ತೆ. ಅದು ಭಾರತದ ಪ್ರಭಾವವನ್ನು ಅಲ್ಲಿ ಹೆಚ್ಚು ಮಾಡುತ್ತೆ. ಸೊ ಇದು ಯಾವುದು ತಪ್ಪೇನಲ್ಲ. ಆದರೆ ಅಕ್ರಮವಾಗಿ ಹೋಗೋದಿದೆ ನೋಡಿ, ಅದು ಸರಿ ಕೂಡ ಅಲ್ಲ. ಯಾರದೋ ಮನೆಗೆ ಅವರ ಅನುಮತಿ ಇಲ್ಲದೆ ಹೋಗೋದು ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಅಕ್ರಮ ವಲಸಿಗರ ಕಾರಣಕ್ಕೆ ನ್ಯಾಯಬದ್ಧವಾಗಿ ಹೋಗೋರಿಗೆ ತೊಂದರೆ ಆಗಬಾರದು ಅಂತ ಭಾರತ ಬಯಸ್ತಾ ಇದೆ. ಸೊ 18,000 ಮಂದಿಯನ್ನ ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ಭಾರತ ಇಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಅಮೆರಿಕ ಹೀಗೆ ವಲಸಿಗರನ್ನ ಹೊರಹಾಕ್ತಾ ಇರೋದು ನಾಳೆ ನಮಗೂ ಕೂಡ ಬಾಂಗ್ಲಾದೇಶಿಯರು, ರೋಹಿಂಗ್ಯಾಗಳನ್ನ ನಿರ್ದಾಕ್ಷಿಣ್ಯವಾಗಿ ಭಾರತದಿಂದ ಹೊರತಳ್ಳೋದಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ನಾವು ಹಾಗೆ ಮಾಡೋದಕ್ಕೆ ಹೋದಾಗ ಅಮೆರಿಕ ಆಗಲಿ ಅಥವಾ ಮತ್ತಿನ್ಯಾವುದೇ ಜಗತ್ತಿನ ದೇಶ ಮಾನವೀಯತೆಯ ಪಾಠವನ್ನು ನಮಗೆ ಮಾಡೋದು ತಪ್ಪುತ್ತೆ. ಹೀಗಾಗಿ ಭಾರತ ಅಮೆರಿಕಾಗೆ ಅಕ್ರಮವಾಗಿ ಹೋದ ಭಾರತೀಯರನ್ನ ಹಿಂದಕ್ಕೆ ಪಡಿತಾ ಇದೆ. ಇನ್ನು ಉಳಿದವರು ಅಂದರೆ ಯಾರ್ಯಾರಲ್ಲಿ ದಾಖಲೆಗಳೇ ಇಲ್ಲದೆ ಹೋಗಿದ್ದಾರೆ ಅವರಲ್ಲಿ ಕೂಡ ಒಂದು ಭಯ ಈಗಾಗಲೇ ಶುರುವಾಗಿದೆ. ಇನ್ನು ಎಷ್ಟು ಜನರನ್ನ ಅಮೆರಿಕ ಹೇಗೆ ಹೊರಗೆ ತಳ್ಳತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಹೀಗೆ ಮಾಡೋದ್ರಿಂದ ಅಮೆರಿಕಾಗೆ ಕೂಡ ಕಡಿಮೆ ವೇತನದ ನೌಕರ ವರ್ಗ ಸಿಗೋದು ತಪ್ಪು ಹೋಗುತ್ತೆ ಅನ್ನೋ ವಾದ ಕೂಡ ಇಲ್ಲಿದೆ. ಇವತ್ತು ಭಾರತದಲ್ಲೇ ನೋಡಿ, ನಮ್ಮ ಕಾಫಿ ಎಸ್ಟೇಟ್ಗಳಲ್ಲಿ, ಟೀ ತೋಟಗಳಲ್ಲಿ, ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಗೊತ್ತಿದ್ರೂ ಕೂಡ ಬಾಂಗ್ಲಾದೇಶಿಯರನ್ನ ಇಟ್ಟುಕೊಂಡು ಯಾಕೆ ಸಾಕ್ತಾ ಇದ್ದಾರೆ ಅಂದರೆ ಆ ಜನ ಕಡಿಮೆ ಕೂಲಿಗೆ ಸಿಗ್ತಾರೆ, ಯಾವ ಕೆಲಸ ಬೇಕಾದರೂ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಭಾರತದಂಥ ದೇಶದಲ್ಲಿ ಈ ಅಕ್ರಮ ವಲಸಿಗರು ಇಲ್ಲಿನ ಜನರ ಕೆಲಸಗಳನ್ನ ಕಿತ್ಕೋತಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಅವರಲ್ಲಿ ಜನಾಂಗೀಯ ಅಸಮತೋಲನಕ್ಕೆ ಕೂಡ ಕಾರಣ ಆಗ್ತಾರೆ. ಆದರೆ ಅಮೆರಿಕಾದಲ್ಲಿ ಹಾಗಲ್ಲ. ಅಲ್ಲಿ ಜನಾಂಗೀಯ ಅಸಮತೋಲನ ಅನ್ನೋದು ಯಾವಾಗಲೂ ಮರೆಯಾಗಿದೆ. ಇಡೀ ದೇಶವನ್ನ ಕಟ್ಟಿರೋದೇ ನಾನಾ ದೇಶಗಳಿಂದ ವಲಸೆ ಬಂದ ಜನ. ಇನ್ನಲ್ಲಿನ ಸಣ್ಣ ಪುಟ್ಟ ಕೆಲಸಗಳಿಗೆ ಕಡಿಮೆ ಬೆಲೆಗೆ ಸಿಗೋ ಕೂಲಿಕಾರ ವರ್ಗವನ್ನ ಆ ದೇಶ ಕಳ್ಕೋಬೇಕಾಗಿ ಬರುತ್ತೆ ಅನ್ನೋ ವಾದ ಈ ಅಕ್ರಮ ವಲಸಿಗರನ್ನ ಹೊರದಬ್ಬುವ ಸರ್ಕಾರದ ನಿರ್ಧಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಆದ್ರೆ ಅಮೆರಿಕ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಸದ್ಯಕ್ಕೆ ಹೋಗ್ತಾ ಇಲ್ಲ. ಅವರೀಗ ಕ್ಲೀನ್ ಅಮೆರಿಕ ಅನ್ನೋ ಮೂಡಲ್ಲಿದ್ದಾರೆ. ಇನ್ನು ಟ್ರಂಪ್ ಆಡಳಿತದ ವಿದೇಶಾಂಗ ನೀತಿಯಲ್ಲಿ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಾನ್ಯತೆ ಇರುತ್ತೆ ಅನ್ನೋದನ್ನ ಅಮೆರಿಕ ಈಗಾಗಲೇ ತೋರಿಸಿಕೊಟ್ಟಿದೆ. ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮೊದಲ ಸಾಲಲ್ಲಿ ಕಾಣಿಸಿದ್ರು. ಹಾಗೆ ಅಮೆರಿಕದ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಮೊದಲ ಸಭೆಯನ್ನ ಭಾರತದ ಜೊತೆ ಮಾಡಿದ್ದಾರೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮಾರ್ಕೋ ರೂಬಿಯೋ ಹಾಗೂ ಅಮೆರಿಕದ ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಡ್ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಇದು ಟ್ರಂಪ್ ಅವಧಿಯಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಮುಂದಿನ 4 ವರ್ಷಗಳ ಕಾಲ ಹೇಗಿರಬಹುದು ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಅಮೆರಿಕದಲ್ಲಿ ಜೈಶಂಕರ್ ಕ್ವಾಡ್ ದೇಶಗಳ ವಿದೇಶಾಂಗ ಸಚಿವರ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಮೆರಿಕ ಮತ್ತು ಚೈನಾ ನಡುವೆ ಟ್ರೇಡ್ ವಾರ್ ಅನ್ನೋದು ಹೇಗೂ ನಡೆಯುತ್ತೆ. ಫೆಬ್ರವರಿ ನಂತರ ಅಮೆರಿಕ ಚೈನಾದ ಮೇಲೆ ಕೂಡ ಒಂದಷ್ಟು ಟ್ಯಾರಿಫ್ ಅನ್ನ ಹೇರೋ ಸಾಧ್ಯತೆಗಳನ್ನ ಪರಿಶೀಲಿಸ್ತಾ ಇರೋದಾಗಿ ಹೇಳಿದೆ. ಇನ್ನು ಡ್ರಗ್ಸ್ ನಿಯಂತ್ರಣಕ್ಕೆ ಚೈನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ತಗೊಳ್ತಾ ಇರೋ ಕ್ರಮಗಳ ಬಗ್ಗೆ ಕೂಡ ಟ್ರಂಪ್ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಫೆಂಟಾನಿಲ್ ಅಮೆರಿಕಾದಲ್ಲಿ ವಿಪರೀತ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ. ಅದನ್ನ ಮಾರ್ಫಿನ್ ತರ ಮತ್ತಿಗಾಗಿ ಬಳಕೆ ಮಾಡೋದು ಹೆಚ್ಚಾಗ್ತಾ ಇದೆ. ಇದು ಕೆನಡಾ ಹಾಗೂ ಮೆಕ್ಸಿಕೋಗಳ ಮೂಲಕ ಅಮೆರಿಕಾಗೆ ಸರಬರಾಜಾಗುತ್ತೆ. ಇದರ ದೊಡ್ಡ ಸರಬರಾಜುದಾರ
ಚೈನಾ. ಹೀಗಾಗಿ ಈ ವಿಷಯದ ಬಗ್ಗೆ ಕೂಡ ಚೈನಾ ಜೊತೆ ಮಾತುಕತೆಗಳನ್ನು ನಡೆಸ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ ಅಲ್ವಾ. ಮತ್ತೆ ಚೈನಾದಲ್ಲಿ ಡ್ರಗ್ಸ್ ಮಾರಾಟವನ್ನು ನಿಯಂತ್ರಿಸಬೇಕು ಅಂದ್ಕೊಳ್ತಾ ಇರೋ ಶಿ ಜಿನ್ಪಿಂಗ್ ಅಲ್ಲಿ ಡ್ರಗ್ಸ್ ದಂಧೆಕೋರರಿಗೆ ಮರಣದಂಡನೆಯನ್ನ ವಿಧಿಸುವ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಆದರೆ ಚೈನಾದಿಂದ ಮಾದಕ ಪದಾರ್ಥಗಳು ಜಗತ್ತಿನ ನಾನಾ ದೇಶಗಳಿಗೆ ಔಷಧಗಳ ರೂಪದಲ್ಲಿ ಅಕ್ರಮವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜಾಗ್ತಾ ಇವೆ. ಇದನ್ನು ನಿಲ್ಲಿಸುವ ಬಗ್ಗೆ ಚೈನಾ ವಿರುದ್ಧ ಈ ವಿಷಯದಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಕೂಡ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಚೈನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆ ಮಾತುಕತೆಗಳನ್ನು ನಡೆಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಸೊ ಮುಂದೆ ಅಮೆರಿಕ ಒಂದು ಟ್ರೇಡ್ ವಾರ್ಗೆ ಮುಂದಾಗುತ್ತೆ ಅನ್ನೋದಂತೂ ಗ್ಯಾರಂಟಿ. ಅದರ ಲಾಭವನ್ನು ಭಾರತ ಎಷ್ಟರ ಮಟ್ಟಿಗೆ ತಗೊಳ್ಳುತ್ತೆ ಅನ್ನೋದು ಈಗ ಪ್ರಶ್ನೆ. ಇದು ಗೆಳೆಯರೆ, ಭಾರತದ 18,000 ಮಂದಿಯನ್ನ ಅಮೆರಿಕ ಅಕ್ರಮ ವಲಸೆಯ ಕಾರಣ ಕೊಟ್ಟು ಗಡೀಪಾರು ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.